ನೋಡಿ, ಕಮಲಿ ಸೀರಿಯಲ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕಮಲಿ ಸೀರಿಯಲ್ನ ನಟ ನಟಿ ಇಬ್ರು ಕೂಡ ಲವಲ್ ಬಿದ್ದಿದ್ದಾರೆ ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಒಂದು ವಿಚಾರ ಕೇಳಿ ಬಂದಿತ್ತು. ಬಟ್ ಎಲ್ಲೂ ಕೂಡ ಆ ಹೀರೋ ಆಗಲಿ ಅಥವಾ ಹೀರೋಯಿನ್ ಆಗಲಿ ಸೀರಿಯಲ್ನ ನಟ ನಟಿ ಇಬ್ಬರೂ ಕೂಡ ಎಲ್ಲೂ ಬಹಿರಂಗವಾಗಿ ಹೇಳ್ಕೊಂಡಿರಲಿಲ್ಲ. ಬಟ್ ಬಹಿರಂಗವಾಗಿ ಬೇರೆ ಬೇರೆ ಕಡೆ ಕಾಣಿಸ್ಕೊಂಡಿದ್ರು. ಒಂದಷ್ಟು ಫೋಟೋಸ್ಗಳು ವಿಡಿಯೋಸ್ಗಳು ಕೂಡ ವೈರಲ್ ಆಗ್ತಾ ಇತ್ತು. ಈಗ ವರ್ಷಗಳ ಗುಟ್ಟಿಗೆ ತೆರೆ ಎಳೆದಿದ್ದಾರೆ. ಕೊನೆಗೂ ಕೂಡ ತಮ್ಮ ಬಾಯ್ ಫ್ರೆಂಡನ್ನ ಪರಿಚಯ ಮಾಡಿಸಿದ್ದಾರೆ ಕಮಲಿ ಖ್ಯಾತಿಯ ಅಮೂಲ್ಯ ಗೌಡ. ಹಾಗಾದ್ರೆ ಹುಡುಗ ಯಾರು ಗೊತ್ತಾ? ಇತ್ತೀಚೆಗೆ ಅವರದ್ದೇ ಯೂಟ್ಯೂಬ್ ಚಾನಲ್ ಅನ್ನ ಕೂಡ ಆರಂಭ ಮಾಡಿದ್ದಾರೆ ಅಮೂಲ್ಯ ಗೌಡ. ಮೊದಲ ವಿಡಿಯೋದಲ್ಲೇ ಅಭಿಮಾನಿಗಳಿಗೆ ಅಚ್ಚರಿಯ ಸುದ್ದಿಯೊಂದನ್ನು ಕೊಟ್ಟಿದ್ದಾರೆ. ಹಲವು ವರ್ಷಗಳಿಂದ ಗುಟ್ಟಾಗಿದ್ದಂತಹ ತಮ್ಮ ಪ್ರೀತಿಯ ವಿಚಾರವನ್ನ ಮೊದಲ ಬಾರಿಗೆ ಎಲ್ಲರ ಮುಂದೆನೂ ಕೂಡ ಹಂಚಿಕೊಂಡಿದ್ದಾರೆ ಕಿರುತೆರೆ ನಟಿ ಅಮೂಲ್ಯ ಗೌಡ. ಕನ್ನಡ ಸೇರಿದಂತೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅಭಿಮಾನಿಗಳಿಗೂ ಕೂಡ ಬಹಳ ಕುತೂಹಲ ಇತ್ತು, ಇವರಿಬ್ಬರ ನಡುವೆ ಏನೋ ನಡೀತಾ ಇದೆ ಅಂತ ಹೇಳಿ. ಬಟ್ ಬಹಿರಂಗವಾಗಿ ಇಬ್ಬರು ಕೂಡ ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಒಬ್ಬರು ಕಮಲಿ ಧಾರಾವಾಹಿ ಮುಖಾಂತರ ಮನೆ ಮಾತಾದರೂ ತಮ್ಮ ಅಭಿನಯದಿಂದ ಅಪಾರ ಅಭಿಮಾನಿಗಳನ್ನು ಗಳಿಸ್ತಾರೆ. ಹಲವು ವರ್ಷಗಳಿಂದ ವೈಯಕ್ತಿಕ ಜೀವನದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ವಿಶೇಷವಾಗಿ ನಟ ನಿರಂಜನ್ ಜೊತೆಗಿನ ಅವರ ಸಂಬಂಧದ ಬಗ್ಗೆ ಆಗಾಗ ಒಂದಷ್ಟು ವದಂತಿಗಳು ಕೂಡ ಕೇಳಿಬರ್ತಾ ಇತ್ತು. ಆದರೆ ಈ ಕುರಿತು ಇಬ್ಬರು ಯಾವುದೇ ಸ್ಪಷ್ಟನೆಯನ್ನು ಇದುವರೆಗೂ ಕೊಟ್ಟಿರಲಿಲ್ಲ. ಇದೀಗ ಅಮೂಲ್ಯ ಗೌಡ ಅವರು ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ತಮ್ಮ ಹೊಸ ಯೂಟ್ಯೂಬ್ ಚಾನಲ್ನ ಮುಖಾಂತರ ಪ್ರೀತಿಯ ವಿಚಾರವನ್ನು ಅಧಿಕೃತವಾಗಿ ಬಹಿರಂಗಪಡಿಸಿದ್ದಾರೆ. ಮೊದಲ ವಿಡಿಯೋದಲ್ಲೇ ಅಭಿಮಾನಿಗಳಿಗೆ ಅಚ್ಚರಿಯ ಸುದ್ದಿಯೊಂದನ್ನು ಕೊಟ್ಟಿದ್ದಾರೆ. ಹಲವು ವರ್ಷಗಳಿಂದ ಗುಟ್ಟಾಗಿದ್ದ ನಮ್ಮ ಪ್ರೀತಿ ವಿಚಾರವನ್ನು ಮೊದಲ ಬಾರಿಗೆ ಎಲ್ಲರ ಮುಂದೆ ಬಹಿರಂಗವಾಗಿ ಹಂಚಿಕೊಂಡಿದ್ದಾರೆ. ಜೀವನದ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯಿಸುವ ಮುಖಾಂತರ ಅಭಿಮಾನಿಗಳ ಕುತೂಹಲಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅವರ ವಿಡಿಯೋ ಬಿಡುಗಡೆಯಾದಂತಹ ಕೆಲವೇ ಸಮಯದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅಭಿಮಾನಿಗಳು ಈ ಜೋಡಿಗೆ ಶುಭಾಶಯವನ್ನು ಕೂಡ ಕೋರ್ತಾ ಇದ್ದಾರೆ. ಸೊ ನೋಡಿ, ಅಮೂಲ್ಯ ಗೌಡ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಟ ನಿರಂಜನ್. ಇಬ್ಬರು ಕೂಡ ಒಂದು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಕಮಲಿ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದಂಥವರು. ಧಾರಾವಾಹಿಯ ಮುಖಾಂತರವೇ ಪರಿಚಯವಾಗುತ್ತೆ. ಆ ಪರಿಚಯ ಇವತ್ತು ಪ್ರೀತಿಗೆ ಬಂದು ಈಗ ಅವರಿಬ್ಬರು ಮದುವೆಯಾಗುವ ಮಟ್ಟಿಗೂ ಕೂಡ ಹೋಗಿದ್ದಾರೆ. ಕಾಲಕ್ರಮೇಣ ಈ ಪ್ರೀತಿ, ಈ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ. ತಮ್ಮ ಸಂಬಂಧದ ಬಗ್ಗೆ ಇಬ್ಬರು ಸಾರ್ವಜನಿಕವಾಗಿ ಮಾತನಾಡೋದನ್ನು ತಪ್ಪಿಸ್ಕೊಂಡಿದ್ರು. ಇದೀಗ ಮೊದಲ ಬಾರಿಗೆ ತಮ್ಮ ಸಂಬಂಧವನ್ನು ಅಧಿಕೃತವಾಗಿ ಘೋಷಣೆ ಮಾಡುವ ಮುಖಾಂತರ ಹಲವು ವರ್ಷಗಳಿಂದ ಹರಿದಾಡ್ತಾ ಇದ್ದಂತಹ ವದಂತಿಗಳಿಗೆ ಇಬ್ಬರು ಕೂಡ ತೆರೆ ಎಳೆದಿದ್ದಾರೆ. ಅದರ ಜೊತೆಗೆ ಕಮಲಿ ಧಾರಾವಾಹಿ 2018ರಿಂದ 2022ರವರೆಗೂ ಕೂಡ ಒಂದು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ. ಒಳ್ಳೆ ಉತ್ತಮವಾದಂತಹ ರೆಸ್ಪಾನ್ಸ್ ಕೂಡ ಪಡೆದಂತಹ ಧಾರಾವಾಹಿ. ಈ ಧಾರಾವಾಹಿಯ ಮುಖಾಂತರವೇ ಅಮೂಲ್ಯ ಗೌಡ ಹಾಗೆ ನಿರಂಜನ್ ಜೋಡಿ ಮನೆ ಮಾತಾಗಿದ್ದು ತೆರೆ ಮೇಲೆ ಇಬ್ಬರ ನಡುವಿನ ಹೊಂದಾಣಿಕೆ ಪ್ರೇಕ್ಷಕರ ಮೆಚ್ಚುಗೆಗೂ ಕೂಡ ಸಿಕ್ಕಾಪಟ್ಟೆ ಪಾತ್ರವಾಗಿತ್ತು. ಇಬ್ಬರೂ ಸಾಕಷ್ಟು ದಿನಗಳಿಂದ ಪ್ರೀತಿಸ್ತಾ ಇದ್ರು ಅನ್ನುವ ಸುದ್ದಿ ಕೂಡ ಹರಿದಾಡ್ತಾ ಇತ್ತು. ನಾನು ಆಗಲೇ ಹೇಳಿದಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಇಬ್ಬರ ಫೋಟೋಗಳು ಕೂಡ ವೈರಲ್ ಆಗ್ತಾ ಇತ್ತು. ಬಟ್ ಸ್ಪಷ್ಟನೆ ಕೊಡಲಿಲ್ಲ. ಕೊನೆಗೂ ಸಾಕಷ್ಟು ವರ್ಷಗಳ ವದಂತಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗಳಾಗಿತ್ತು. ಅಭಿಮಾನಿಗಳು ಇಬ್ಬರು ಶೀಘ್ರದಲ್ಲೇ ಸಂಬಂಧವನ್ನು ಅಧಿಕೃತಗೊಳಿಸ್ತಾರೆ ಅಂತಲೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ರು. ಹಾಗಾಗಿ ಹಲವು ವರ್ಷಗಳಿಂದ ಕೇಳಿಬಂದಂತಹ ವದಂತಿ ನಿಜವಾಗಿದೆ. ಅಭಿಮಾನಿಗಳಿಗೆ ಖುಷಿ ತಂದಿದೆ. ಹಾಗಾಗಿ ಅಭಿಮಾನಿಗಳು ಕೂಡ ಹಾರೈಸ್ತಾ ಇದ್ದಾರೆ ಅವರ ಮುಂದಿನ ಜೀವನ ಸುಖಮಯವಾಗಿರಲಿ, ಒಳ್ಳೆಯದಾಗಲಿ ಇಬ್ಬರಿಗೂ ಕೂಡ ಅಂತ. ಎನಿವೆ, ಇಬ್ಬರು ಕೂಡ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಬೇರೆ ಬೇರೆ ಸೀರಿಯಲ್ಗಳನ್ನು ಮಾಡ್ತಾ ಇದ್ದಾರೆ. ಅವರ ಕರಿಯರು ಒಳ್ಳೆಯದಾಗಲಿ, ಅವರ ಮುಂದಿನ ಜೀವನವೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಕೂಡ ಹಾರೈಸೋಣ.